ಸಂಡೇ ಸ್ಕೂಲಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಆರಂಭದಲ್ಲಿ. ಏನಂದ್ರೆ, ದೇವರು ಆದಿಯಲ್ಲಿ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ್ರು, 6 ದಿನಗಳ ಕಾಲ ಸೃಷ್ಟಿ ಕಾರ್ಯವನ್ನ ನಡೆಸಿದ್ರು, ಆಮೇಲೆ ಮನುಷ್ಯನನ್ನ ಉಂಟು ಮಾಡಿದ್ರು ಅಂತ. ಹಲ್ಲೆಲೂಯಾ. ಈಗ ಭೂಲೋಕದಲ್ಲಿ ನೋಡುವುದಾದ್ರೆ ಎಲ್ಲರಿಗೆ ಒಂದು ಕೆಲಸದ ಒಂದು ಕೊರತೆ ಇದೆ. ಓದಿದವರಿಗೆ ಇವಾಗ ಕೆಲಸ ಸಿಗೋದು ತುಂಬಾ ಕಷ್ಟ, ಕೆಲಸ ಮಾಡ್ತಿದ್ದವರಿಗೆ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಇವತ್ತು ಭೂಲೋಕದ ಒಂದು ಸೃಷ್ಟಿ ಕಾಲದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಎಂಪ್ಲಾಯ್ ಅಂತ ನೇಮಕವಾದಂತ ವ್ಯಕ್ತಿ ಯಾರಂದ್ರೆ ಆದಾಮ. ಗೊತ್ತಿದೆಯಾ? ಆದಾಮನು ಮೊದಲನೇ ಒಂದು ಭೂಮಿಯ ಎಂಪ್ಲಾಯ್ ಆಗಿದೆ ಅಂತ ನೀವು ವಾಕ್ಯದಲ್ಲಿ ನೋಡ್ಬೋದು. ಏಕೆಂದ್ರೆ ಆದಾಮನನ್ನ ದೇವರು ಸೃಷ್ಟಿ ಮಾಡಿ ಈ ಭೂಮಿಯನ್ನ ನೀನು ವ್ಯವಸಾಯ ಮಾಡಿಕೊಂಡು ಆ ವನವನ್ನ ಅಂದ್ರೆ ಏದೇನ್ ವನವನ್ನ ನೀನು ಕಾಯುವಂತವನಾಗುವಂತ ಒಂದು ನೇಮಕಾತಿಯನ್ನ ಕೊಟ್ಟು ಅದನ್ನ ಕೆಲಸಕ್ಕೆ ಅಲ್ಲಿ ಇಟ್ರು. ಹಲ್ಲೆಲೂಯಾ. ಇದರಿಂದ ಸಂದೇಶದ ಒಂದು ಪೀಠಿಕೆ ನೀವು ಬರೆದಿಟ್ಕೊಳ್ಳಿ. ಏನಂದ್ರೆ ಆಸೆಯಿಂದ ಅವಿಧೇಯತ್ವ. ಅವಿಧೇಯತ್ವ ಅಂದ್ರೆ ಅದು ಪಾಪ. ಸೊ ಆಸೆಯಿಂದ ಪಾಪ, ಪಾಪದಿಂದ ಮರಣ. ಈ 3 ಒಂದು ಸ್ಟೆಪ್ ಅಲ್ಲಿ ಆದಾಮನನ್ನು ನಾವು ಗಮನಿಸುವುದಾದ್ರೆ ಮೊದಲ ಒಂದು ವಾಕ್ಯ ಓದಿಕೊಳ್ಳೋಣ. ನಾವು ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. 15ರಿಂದ 17. ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಯೇಸು ಮಹೋನ್ನತನಾದ ತಂದೆ ಪರಿಶುದ್ಧಾತ್ಮನೆಯಪ್ಪ, ಇವತ್ತು ಕರ್ತನಿಸಿನಲ್ಲಿ ನಿಂತುಕೊಂಡು ಬಂದು ವಾಕ್ಯವನ್ನು ಹಂಚಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ಈ ಒಂದು ಸಜೀವವಾದ ವಾಕ್ಯ ಕರ್ತನೆಯಪ್ಪ ನಮ್ಮೆಲ್ಲರ ಆತ್ಮಿಕ ಜೀವನಕ್ಕೆ ಪಾಠವಾಗಿ ನೀನು ಕೊಡುವಂತವಾಗಿ ಆಶೀರ್ವಿಸು, ಬಲಪಡಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ, ಆ ಮನುಷ್ಯನನ್ನ ಕರೆದುಕೊಂಡು ಹೋಗಿ ಏದೇನ್ ತೋಟದಲ್ಲಿ ನಿಲ್ಲಿಸುತ್ತಾ ಒಂದು ಆಜ್ಞೆಯನ್ನ ವಿಧಿಸ್ತಾ ಇದ್ದಾರೆ. ಏನಂದ್ರೆ, ನೀನು ಇದರಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಇದನ್ನ ಕಾಯ್ಕೊಂಡು ಇದರಲ್ಲಿರುವಂತ ಹಣ್ಣುಗಳನ್ನು ನೀನು ಯಥೇಚ್ಛವಾಗಿ ತಿಂದುಕೊಂಡು ನಿನ್ನ ಜೀವನವನ್ನ ನೀನು ನಡೆಸಬಹುದು. ಹಲ್ಲೆಲೂಯಾ. ಈ ವಾಕ್ಯ ಯಾಕೆ ಅಂದ್ರೆ, ದೇವರ ವಾಕ್ಯದಲ್ಲಿ ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ಆದಾಮನಿಗೆ ಒಂದು ಒಳ್ಳೆ ಊಟ ಸಿಗುವಂತ, ಒಂದೊಳ್ಳೆ ಫಲಗಳು ಸಿಗುವಂತ, ಯಥೇಚ್ಛವಾಗಿ ನೀನು ಎಷ್ಟು ಬೇಕಷ್ಟು ನೀನು ತಿನ್ನಬಹುದು. ಆದ್ರೆ ನೀನು 2 ಕೆಲಸವನ್ನ ಮಾಡಬೇಕು. ಯಾವ ಕೆಲಸ ಅಂದ್ರೆ, ಒಂದು ನೀನು ವ್ಯವಸಾಯವನ್ನ ಮಾಡಬೇಕು, ಇನ್ನೊಂದು ನೀನು ಆ ತೋಟವನ್ನ ಕಾಯಬೇಕು. ಇದು 2 ಆದಾಮನಿಗೆ ತಂದೆಯಾದ ದೇವರು ನೇಮಿಸಿದಂತ ಕೆಲಸವಾಗಿತ್ತು. ಹಲ್ಲೆಲೂಯಾ. ಆದರೆ ಆದಾಮನ್ ಏನ್ ಮಾಡ್ದ, ಒಬ್ಬಂಟಿಗನಾಗಿ ಅಲ್ಲಿದ್ದಿಲ್ಲ. ಅವನಿಗೆ ಜೊತೆಯಾಗಿ ದೇವರೇ ಇನ್ನೊಂದು ಸ್ತ್ರೀಯನ್ನ ತನ್ನ ಎಲುಬಿನಿಂದ ಬಂದಂತವಳು ಎಂಬುದಕ್ಕೋಸ್ಕರ ತನ್ನ ಒಂದು ಹೆಂಡತಿ ಅಂತ ಕೊಟ್ಟಂತ ಅವಳನ್ನು ಕೂಡ ಅವನೊಟ್ಟಿಗೆ ಇಟ್ಟಿದ್ರು. ಆದಾಮನೊಟ್ಟಿಗೆ ಇದ್ದಂತ ಅವಳು ಮತ್ತೆ ಆದಾಮನು ಇಬ್ಬರು ಕೂಡ ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿತ್ತು. ಹಲ್ಲೆಲೂಯಾ. ಅವರಿಗೆ ಆ ಜವಾಬ್ದಾರಿಯನ್ನ ನಿಭಾಯಿಸಬೇಕಾದಂತ ಒಂದು ಕೆಲಸ ದೇವರು ಅವರಿಗೆ ಕೊಟ್ಟಿದ್ರು. ಎಂತ ಕೆಲಸ ಅಂದ್ರೆ, ಆ ತೋಟವನ್ನ ಅವ್ರೇನ್ ಮಾಡ್ಬೇಕಾಗಿತ್ತು, ಮೊದಲು ಅದನ್ನ ವ್ಯವಸಾಯ ಮಾಡ್ಬೇಕು, ಕಾಯಬೇಕು. 2 ಕೆಲಸವನ್ನು ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆದಾಮನಿಗೆ ಒಂದು ಆಜ್ಞೆಯನ್ನು ಕೂಡ ಕೊಟ್ಟಿದ್ರು. ಆದಾಮನಿಗೆ ಇದ್ದಂತ ಒಂದು ಸಂಬಳ ಬಂದ್ಬಿಟ್ಟು ಆ ಜೀವ ವೃಕ್ಷವೇ ಆಗಿತ್ತು. ಆದರೆ ಸಂಬಳ ಯಾರು ಕೊಡ್ತಾರೆ? ಈಗ ನೀವು ಕೆಲಸ ಮಾಡುವಾಗ ನಿಮ್ಮ ಸಂಬಳ ನಿಮ್ಮ ಕೈಗೆ ಯಾರು ಕೊಡ್ತಾರೆ? ಓನರ್ ಕೊಡ್ತಾರೆ ನಿಮ್ಗೆ, ನಿಮ್ ಕೈಗೆ ಸಂಬಳ. ನೋಡಪ್ಪ, ಒಂದು ತಿಂಗಳು ಕೆಲಸ ಮಾಡಿದ್ಯಾ, ಇದು ನಿನ್ನ ಸಂಬಳ ಅಂತ ಓನರ್ ನಿಮ್ಮ ಕೈಯಲ್ಲಿ ಸಂಬಳ ಕೊಡ್ಬೇಕು. ಹಲ್ಲೆಲೂಯಾ. ನೀವಾಗ ನೀವು ನಿಮ್ಮ ಸಂಬಳವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ? ಅದು ಫ್ರಾಡ್ ಕೆಲಸ. ಅಂದ್ರೆ ನೀವು ಕಳ್ತನ ಮಾಡಿದೀರಾ, ನಿಮ್ಮ ಕಂಪ್ನಿಲಿ ನೀವು ಹಣವನ್ನ ಕದ್ದಿದ್ದೀರಾ, ನಿಮ್ಮ ಹಣನೇ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಿರ್ಬೋದು. ನಾನ್ ದುಡಿದಿದ್ದೀನಿ, ನನ್ನ 10,000 ಸಂಬಳ ನಾನು ತೆಗೆದುಕೊಂಡಿದ್ದೀನಿ, ಅದ್ರಲ್ಲೇನು ಇಲ್ಲ. ನಿನ್ನನ್ನು ಯಾರು ನೇಮಕಾತಿ ಮಾಡಿದಾರೋ, ನಿನ್ನನ್ನು ಯಾರ ಕೆಲಸಕ್ಕೆ ಸೇರಿಸಿದಾರೋ, ನಿನ್ನನ್ನು ಯಾರೋ ಕೆಲಸದಲ್ಲಿ ಇಟ್ಟುಕೊಂಡಿದ್ದಾರೋ ಆ ಮೇಲಧಿಕಾರಿ ನಿನಗೆ ನಿನ್ನ ಅಕೌಂಟ್ಗೆ ನಿನ್ನ ಕೈಗೋ ಕ್ಯಾಶ್ ಅನ್ನ ಕೊಟ್ರೆ ಸಂಬಳ, ಅದು ಸಂಬಳ. ಇಲ್ಲವಾದಲ್ಲಿ ನೀನೇ ನಿನ್ನ ಸಂಬಳವನ್ನ ತೆಗೆದುಕೊಳ್ಳೋದಕ್ಕೆ ಹೋದಲ್ಲಿ ಅದು ಕಳ್ಳತನ, ಅದು ತಪ್ಪು, ಅದು ಅವಿಧೇಯತ್ವ. ಹಲ್ಲೆಲೂಯಾ.
ಈಗ 30 ದಿನಗಳ ಕಾಲ ನಾವು ಕೆಲಸ ಮಾಡಿ ನಮ್ಮ ಒಂದು ಅಕೌಂಟ್ಗಳಿಗೆ ನಮಗೆ ಒಂದು ಸಂಬಳ ಬರುತ್ತದೆ ಅಂದ್ರೆ ಅದು ನಮ್ಮ ಒಬಿಡಿಯನ್ಸ್, ನಮ್ಮ ಒಂದು ಎಲ್ಲಾ ಒಂದು ತಿಂಗಳ ಡೇಟಾ, ನಾವು ಮಾಡಿರುವಂತ ಕೆಲಸ ಎಲ್ಲ ಅವ್ರು ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿ ನಾವು ಕರೆಕ್ಟ್ ಆಗಿ ಮುಗಿಸಿರ್ತೀವ. ಇದೆಲ್ಲವನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ದಿನ ರಜೆ ಹಾಕಿರ್ತೀವಿ, ಎಷ್ಟು ದಿನ ಲೇಟ್ ಆಗಿ ಬಂದಿರ್ತೀವಿ, ಎಷ್ಟು ದಿನ ಓವರ್ ಟೈಮ್ ಮಾಡಿರ್ತೀವಿ, ಎಷ್ಟು ದಿನ ಬೇಗ ಅಂದ್ರೆ ಒಂದು ಪರ್ಮಿಷನ್ ತೆಗೆದುಕೊಂಡು ಹೋಗಿರ್ತೀವಿ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿನಗೆ ಸಂಬಳವನ್ನ ಕೊಡ್ತಾರೆ. ಆ ಸಂಬಳವನ್ನ ನೀನೇ ಏನಾಗ್ಲಿ ನಿಮ್ಮ ಬಾಸ್ ಇಲ್ದಿರೋ ಸಮಯದಲ್ಲೋ, ನಿನ್ನ ಓನರ್ ಇಲ್ದಿರೋ ಸಮಯದಲ್ಲೋ, ಇಲ್ಲ ಅವ್ರ ಅಕೌಂಟ್ ಇಂದನೋ, ಇಲ್ಲ ಅವರ ಒಂದು ಬಾಕ್ಸ್ ಇಂದ ಸಮಥಿಂಗ್ ಅದರಿಂದ ನೀನು ಅಮೌಂಟ್ ನ ತೆಗೆದುಕೊಳ್ಳುವುದಾದ್ರೆ ಅದು ನಿನಗೇನು, ಅದು ನೀನು ತಪ್ಪು ಮಾಡಿದ ಹಾಗೆ. ಅಂದ್ರೆ ನಿನಗೆ ಕೆಲಸವನ್ನ ಕೊಟ್ಟಂತ, ನಿನ್ನನ್ನ ಕೆಲಸಕ್ಕೆ ನೇಮಿಸಿದಂತ ಆ ಅಧಿಕಾರಿಗೆ ನೀನು ಮೋಸ ಮಾಡಿದಾಗೆ, ಅವರಿಗೆ ನೀನು ಅವಿಧೇಯತ್ವದಿಂದ ನಡೆದುಕೊಂಡ ಹಾಗೆ. ಹಲ್ಲೆಲೂಯಾ. ಇಲ್ಲಿ ಆದಾಮನ ದೇವರು ಒಂದು ನೋಡುವುದಾದ್ರೆ ಒಂದು ಅದ್ಭುತವಾದ ವನಕ್ಕೆ ಕಾಯುವುದಕ್ಕೆ ಇತ್ತು. ಮತ್ತೆ ಒಬ್ಬ ಮನುಷ್ಯನಿಗೆ ಏನೇನು ಬೇಕಾಗಿತ್ತೋ ಎಲ್ಲಾ ತರದ ಹಣ್ಣುಗಳಲ್ಲಿ ಇತ್ತು. ನಿನ್ನ ಜೀವನವನ್ನ ನೀನು ನಡೆಸೋದಕ್ಕೆ ನೀನು ಇದರಲ್ಲಿರುವಂತ ಯಾವುದೇ ಹಣ್ಣುಗಳನ್ನ ನೀನು ಯಥೇಚ್ಛವಾಗಿ ತಿನ್ಬಹುದು. ಅಂದ್ರೆ ನಿನಗೆ ದಿನ ಮತ್ತೆ 3 ಆವೃತ್ತಿ ಏನು ಊಟ ಬೇಕು, ಆ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಏನು ಆಹಾರ ಬೇಕೋ ಅದೆಲ್ಲವನ್ನು ನೀನು ತಿನ್ಬಹುದು. ಆದರೆ ನೀನ್ ಏನ್ ಮಾಡ್ಬಾರ್ದು, ಆ ಒಂದು ಜೀವ ವೃಕ್ಷದ ಹಣ್ಣನ್ನು ನೀನು ಮಾತ್ರ ತಿನ್ಬಾರ್ದು. ಯಾಕಂದ್ರೆ ಅದು ನಿನಗೆ ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಹಲ್ಲೆಲೂಯಾ ಸತ್ತೇ ಹೋಗಬೇಕು. ಆದರೆ ಇಲ್ಲಿ ಆದಾಮನ್ ಏನ್ ಮಾಡ್ದ, ತನ್ನ ಒಟ್ಟಿಗೆ ಕೊಟ್ಟಂತ ಸ್ತ್ರೀಯನ್ನ, ಒಟ್ಟಿಗೆ ತನ್ನ ಒಂದು ಜೊತೆಗೆ ಬಾಳಬೇಕಾದಂತ ಸ್ತ್ರೀಯನ್ನ ಕೆಲವು ನಿಮಿಷಗಳ ಕಾಲವು ಆಕೆಯನ್ನ ಒಬ್ಬಂಟಿಗಳಾಗಿ ಬಿಟ್ಟ. ಅದಕ್ಕೆ ಆಕೆ ಒಬ್ಬಂಟಿಗಳಾಗಿದ್ದಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಸರ್ಪ ಬರುತ್ತೆ, ಆಕೆಗೆ ಆಸೆಯನ್ನ ಹುಟ್ಟಿಸುತ್ತೆ. ಏನನ್ನ ಹುಟ್ಟಿಸುತ್ತೆ? ಆಸೆಯನ್ನ ಹುಟ್ಟಿಸುತ್ತೆ. ಆ ಸರ್ಪ ಆಕೆಗೆ ಕೇಳುತ್ತೆ ಏನಂದ್ರೆ, ನೀನ್ ಅದನ್ನ ತಿನ್ಬೇಡ ಅಂತ, ಯಾವ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ದಾರೆ? ಅದು ಡೈರೆಕ್ಟ್ ಆಗಿ ನೀನು ಆ ಹಣ್ಣನ್ನ ತಿನ್ನು ಅಂತ ಹೇಳ್ತಾ ಇಲ್ಲ. ಆಕೆಗೆ ಬಂದೊಂದು ಕ್ವಶನ್ ಮಾಡುತ್ತೆ, ನೀನು ಯಾವ ಹಣ್ಣನ್ನ ತಿನ್ಬೇಡ, ಯಾವ್ದನ್ನ ತಿನ್ನು ಅಂತ ಹೇಳಿದ್ದಾರೆ ಅಂತ ಕ್ವಶನ್ ಮಾಡುತ್ತೆ. ಆಗ ಆಕೆ ಹೇಳ್ತಾಳೆ, ಎಲ್ಲವನ್ನೂ ನಾವು ತಿನ್ಬೋದಂತೆ, ಆದ್ರೆ ವನ ಮಧ್ಯದಲ್ಲಿರುವಂತ ಆ ಹಣ್ಣನ್ನು ಮಾತ್ರ ನಾವು ತಿನ್ಬಾರ್ದಂತೆ ಅಂತ. ಆಗ ಆ ಹಣ್ಣನ್ನ ತಿಂದ್ರೇನೆ ನೀನು ನಿಜವಾಗ್ಲಿ ಬದುಕುವುದು ಅಂತ ಒಂದು ಆಸೆ ಹುಟ್ಟಿಸುತ್ತೆ. ಹಲ್ಲೆಲೂಯಾ. ನೀನು ಅಂದ್ರೆ ನೀನು ಒಬ್ಬ ಎಂಪ್ಲಾಯ್ ಅಷ್ಟೇ, ಆದ್ರೆ ನಿನ್ ಬಾಸ್ ನಿನ್ಗೆ ನಿನ್ನ ಸಂಬಳ ಕಮ್ಮಿ ಕೊಡ್ತಾ ಇದ್ದಾನೆ, ಆದ್ರೆ ನೀನು ಒರಿಜಿನಲ್ ಸಂಬಳ ಇದಿದೆ, ನೀನ್ ಇದನ್ನ ತೆಗೆದುಕೊಂಡ್ರೇನೆ ನಿನ್ನ ಸರಿಯಾದ ಸಂಬಳ ನಿನ್ ಕೈಲಿ, ಒಂದೊಂದು ಆಸೆ ಅಲ್ಲಿ ಬರ್ತಾರೆ. ಆಗ ಆಕೆಗೆ ಒಂದು ಯೋಚನೆ, ಹೌದಾ ಇದ ನನ್ನ ಒಂದು ಸರಿಯಾದ ಸಂಬಳ, ಇದನ್ನ ತಿಂದ್ರೆ ನಾನು ಬದುಕ್ತೀನ, ಇದನ್ನ ತಿಂದ್ರೆ ನನ್ನ ಜ್ಞಾನೋದಯ ಆಗುತ್ತಾ, ಇದನ್ನ ತಿಂದ್ರೆ ನಾನು ದೇವರಂತೆ ಆಗ್ತೀನ. ಯಾಕಂದ್ರೆ ಬಾಸ್ ಅಲ್ಲಿ ಅಂದ್ರೆ ಒಂದು ಓನರ್ ಹತ್ರ ಇರುವಂತ ಹಣವನ್ನ ಕದ್ರೆ ನಾನು ಓನರ್ ಲೆವೆಲ್ ಅಷ್ಟು ಶ್ರೀಮಂತ ಆಗ್ತೀನ ಎಂಬ ಒಂದು ಆಸೆಯನ್ನ ಅಲ್ಲಿ ಆ ಸರ್ಪ, ಯಾಕಂದ್ರೆ ಆ ಸರ್ಪ ಬಹು ಯುಕ್ತಿಯುಳ್ಳದ್ದಾಗಿತ್ತು, ಅದು ಬಂದು ಏನ್ ಮಾಡ್ತಾ ಇದೆ, ಆಸೆ ಹುಟ್ಟಿಸ್ತಾ ಇದೆ. ಈಗ ಆಸೆ ಹುಟ್ಟಿಸ್ತಾ ಇದೆ, ಆದರೆ ಆ ಆಸೆಯನ್ನ ಕೂಡ, ಯಾಕಂದ್ರೆ ವನವನ್ನ ಕಾಯೋದಕ್ಕೆ ಯಾವ ರೀತಿ ಆದಾಮನಿಗೆ ಅಧಿಕಾರ ಇತ್ತು, ರೆಸ್ಪಾನ್ಸಿಬಿಲಿಟಿ ಇತ್ತು, ಜವಾಬ್ದಾರಿ ಇತ್ತು, ಅದೇ ರೀತಿ ತನ್ನ ಎಲುಬಿನಿಂದ ಬಂದಂತ ಆ ನಾರಿ ಹವ್ವಳನ್ನ ಕಾಯುವುದಕ್ಕೂ ಕೂಡ ಆತನಿಗೆ ಒಂದು ಜವಾಬ್ದಾರಿ ಇತ್ತು. ಇಲ್ಲಿ ಆತನ ಏನ್ ಮಾಡ್ದ, ಆಕೆನ ಒಬ್ಬಂಟಿಗಳಾಗಿ ಸುತ್ತಾಡೋದಕ್ಕೆ ಬಿಟ್ಬಿಟ್ಟ. ಅವಾಗ ಅವಳಿಗೆ ಆಸೆ ಅನ್ನೋದು ಬಂತು. ಎಲ್ಲ ಹಣ್ಣನ್ನ ಯಾವಾಗ್ಲೂ ಲೈಕ್ ಹೇಗಂದ್ರೆ, ಇವಾಗ ಮಾರ್ಕೆಟ್ಗೆ ಹೋಗ್ತಾರೆ, ಇವತ್ತು ಜೀವನಕ್ಕೆ ಏನ್ ಬೇಕು ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ತನ್ನ ಬುಟ್ಟಿಯಲ್ಲಿ ಆ ಜೀವ ವೃಕ್ಷದ ಹಣ್ಣನ್ನು ಕೂಡ ಕಿತ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಜೀವ ವೃಕ್ಷದ ಹಣ್ಣನ್ನು ಕೂಡ ಕಿತ್ಕೊಂಡು ಬರ್ತಾರೆ. ಆದಾಮನಿಗೆ ಗೊತ್ತಿಲ್ಲ ಇವತ್ತು ಆಕೆ ಎಲ್ಲಾ ಹಣ್ಣದ ಜೊತೆಗೆ ಜೀವ ವೃಕ್ಷದ ಹಣ್ಣನ್ನು ಕೂಡ ಕಿತ್ಕೊಂಡು ಬಂದಿದ್ದಾರೆ ಅಂತ. ಕಾಮನ್ ಆಗಿ ಬಂದ್ಲು, ಕುತ್ಕೊಂಡ್ಲು, ನಾರ್ಮಲ್ ಆಗಿ ಯಾವಾಗ್ಲೂ ತಿನ್ನುವಂತ ಎಲ್ಲಾ ಹಣ್ಣನ್ನು ಒಂದಾಗಿ ತಿನ್ನುತ್ತಾ ಆ ಹಣ್ಣನ್ನು ಕೂಡ ತಿನ್ನಿಸುತ್ತೆ. ಆಸೆ ಬಂದಿದೆ ಯಾರ ಹತ್ರ? ಅವಳ ಹತ್ರ. ಆ ಆಸೆನ ಈಕೆ ಬಂದಿ ಆದಾಮನ ಹತ್ರ ಹೇಳ್ತಾ ಇದ್ದಾಳೆ. ಆದಾಮನು ಅಲ್ಲಿ ಒಂದು ಸತಿ ಒಪ್ಪಿಕೊಂಡಿಲ್ಲ. ಆಮೇಲೆ ಏನ್ ಮಾಡ್ತಾನೆ, ಓಕೆ ಆಯ್ತು ತಿನ್ನೋಣ ಹಬ್ಬ ಅಂತ ಏನ್ ಮಾಡ್ತಾರೆ, ತಿಂತಾರೆ. ಇಬ್ಬರು ತಿಂದಾಗ ಅವರಿಗೆ ಅಲ್ಲಿ ಆಸೆಯಿಂದ ಅವಿಧೇಯತ್ವದ ಮಾರ್ಗಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ.
ಅವಿಧೇಯತ್ವ ಅಂದರೇನೆ ಪಾಪ. ಹೀಗಿರುವಾಗ ಯಾಕೋಬ 1ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳು. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಅಲ್ಲಿಗೆ ನಿಲ್ಸೋಣ. ಈಗ ಆಸೆ ಬಂತು. ಓನರ್ ಮನೇಲಿ ಇವಾಗ 1 ಲಕ್ಷ ಇದೆ ಅಂತೆ, ಅದಕ್ಕೆ ಆತನನ್ನ ಅವರು ಓನರ್ ಅಂತ ಕರೀತಾರೆ. ಆ 1 ಲಕ್ಷ ನಾವೇ ಇಟ್ಕೊಂಡ್ಬಿಟ್ರೆ ನಮ್ಮ ಓನರ್ ಅಂತ ಕರೀತಾರೆ ಜನ. ಆ ಒಂದು ಆಸೆ ಬಂತು. ಯಾಕಂದ್ರೆ ಆ ಸರ್ಪ ಹೇಳ್ತು, ಇದನ್ನ ತಿಂದರೆ ನೀನು ದೇವರಂತೆ ಆಗ್ತೀಯ ಅಂತ ಹೇಳ್ತು. ಆಗ ಏನಾಯ್ತು, ಆಸೆ ಬಂತು. ಆ ಆಸೆ ಏನಾಯ್ತು, ಅವರಲ್ಲಿ ಪಾಪ ಅನ್ನೋದನ್ನ ಹುಟ್ಟಿಸ್ತು. ಅವಿಧೇಯತ್ವ ಅನ್ನೋದು ಬಂತು. ಆ ಅವಿಧೇಯತ್ವ ಬರುವಾಗ ದೇವರಿಗೂ ಅವರಿಗೂ ಇದ್ದಂತ ಒಂದು ಬಾಂಧವ್ಯದಲ್ಲಿ ಒಂದು ಬಿರುಕು ಬಂತು. ಏನ್ ಬಂತು? ಬಿರುಕು ಬಂತು. ಯಾಕಂದ್ರೆ ದೇವರು ಆತನಿಗೆ ನೀನು ಕಾಯಬೇಕು, ಮತ್ತೆ ಇದರಲ್ಲಿರೋದ್ರಿಂದೆಲ್ಲ ನೀನು ವ್ಯವಸಾಯ ಮಾಡಬೇಕು. ನಿನ್ನ ಒಂದು ಕಾಯುವಂತ ಕೆಲಸಕ್ಕೆ ನೀನು ವ್ಯವಸಾಯ ಮಾಡಿ ಬರುವಂತ ಫಲಗಳಲ್ಲಿ ನೀನೇನ್ ಮಾಡ್ಬೇಕು, ಯಥೇಚ್ಛವಾಗಿ ತಿನ್ನು. ಆದರೆ ಜೀವ ವೃಕ್ಷದ ಹಣ್ಣನ್ನ ನೀನು ನೀರ್ ಹಾಕಿ ಅದನ್ನು ಬೆಳೆಸಬೇಕು. ಜೀವ ವೃಕ್ಷದ ಹಣ್ಣನ್ನ ನೀನು ವ್ಯವಸಾಯ ಮಾಡಬೇಕು ಅಂತ ಹೇಳಿಲ್ಲ. ಯಾಕಂದ್ರೆ ಜೀವ ವೃಕ್ಷದ ಹಣ್ಣನ್ನ ಯಾವುದೇ ರೀತಿಯಾಗಿ ಅದಕ್ಕೆ ವ್ಯವಸಾಯ ಮಾಡುವಂತ ಅವಶ್ಯಕತೆ ಇದ್ದಿಲ್ಲ. ಹಾಗಿದ್ದಲ್ಲಿ ಆ ಜೀವ ವೃಕ್ಷದ ಒಂದು ಫಲ ಆಗಿರ್ಬೋದು, ಆ ಜೀವ ವೃಕ್ಷದ ಒಂದು ಏನೇ ಒಂದು ಅದರಲ್ಲಿರುವಂತ ಒಂದು ಅಧಿಕಾರ ಆದಾಮನಿಗೆ ಕೊಟ್ಟಿದ್ದಿಲ್ಲ. ಯಾಕಂದ್ರೆ ಜೀವ ವೃಕ್ಷದ ಹಣ್ಣಿಗೆ ವ್ಯವಸಾಯ ಮಾಡುವುದಾಗಿರ್ಬೋದು, ಆತ್ಮಿಕತೆಯಲ್ಲಿ ನೋಡುವುದಾದ್ರೆ ಅದನ್ನ ಬೆಳೆಸಿ ಅದನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿದ್ದು ತಂದೆಯಾದ ದೇವರು ಮಾತ್ರ. ಈಗ ಒಬ್ಬ ಕೆಲಸಗಾರನು ತನಗೆ ಬೇಕಾದಂತ ಸಂಬಳವನ್ನ ತಾನು ದುಡಿದಂತ ಕೆಲಸದಲ್ಲಿ ಮಾತ್ರ ತೆಗೆದುಕೊಳ್ಬೇಕು ಹೊರತು ಅವನು ಯಾವ ಕೆಲಸವನ್ನು ಮಾಡಿರೋದಿಲ್ವೋ ಅದನ್ನ ಬಿಟ್ಟು ಅವನಿಗೆ ಯಾವ್ದ್ರಲ್ಲಿ ಒಂದು ನೋಡುವಾಗ ಒಂದು ಅರ್ಹತೆ ಇರೋದಿಲ್ವೋ, ಯಾವ್ದ್ರಲ್ಲಿ ಅಧಿಕಾರ ಇರೋದಿಲ್ವೋ ಅಂತದ್ರಲ್ಲಿ ಹೋಗಿ ಆತನು ಕೈ ಹಾಕಬಾರದು. ಹಲ್ಲೆಲೂಯಾ. ಈಗ ನಿನಗೆ ಯಾವುದೋ ಒಂದು ಇದು ಇಷ್ಟು ಕೆಲಸ ಕೊಟ್ಟಿದ್ದಾರೆ, ನೀವು ಇಷ್ಟನ್ನು ಮಾಡಿದ್ರೆ ನಿನಗೆ ಇಷ್ಟು ಸಂಬಳ ಅಂತ ಒಂದು ನಿನಗೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ನೀನು ಅಷ್ಟನ್ನ ಮಾಡಿಕೊಂಡು ಹೋಗುವುದಾದ್ರೆ ನಿನಗೆ ಬರ್ಬೇಕಾದಂತ ಸಂಬಳ ನಿನಗೆ ಬರ್ತಾ ಇರುತ್ತೆ. ಅದನ್ನ ಬಿಟ್ಟು ನೀನು ಇನ್ನೊಂದು ಕೆಲಸವನ್ನು ಮಾಡದೆ ಇರೋದ್ರಲ್ಲೂ ಕೂಡ ನೀನು ಅದರಿಂದಲೂ ನನಗೆ ವರಮಾನ ಬೇಕು ಅನ್ನೋದಾದ್ರೆ ಅದೇನಾಗುತ್ತದು ಆಸೆ. ಹಲ್ಲೆಲೂಯಾ. ಇವತ್ತು ನೀನು ಲೈಕ್ ಒಂದು 10,000 ರೂಪಾಯಿಗೆ ನಿನಗೆ ಒಂದು ನೇಮಕಾತಿ ಆಗಿದೆ, ನೀನು 10,000 ಸಂಬಳ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದ, ನಿನಗೆ 10,000 ಸಂಬಳ ಸಿಗುತ್ತೆ, ಅಷ್ಟೇ ನೀನು ನೇಮಕಾತಿ ಆಗಿರೋದು. ಅದನ್ನ ಬಿಟ್ಟು ಇನ್ನೊಂದು 5,000 ಕೆಲಸವನ್ನ ನೀನು ಮಾಡದೇ ಇದ್ರೂ ಕೂಡ ಅದರ ವರಮಾನವನ್ನು ನೀನು ಬಯಸುವುದಾದ್ರೆ ಅದು ಆಸೆ. ಹಲ್ಲೆಲೂಯಾ. ದೇವರು ನಮಗೆ ನಿಮಗೆ ಕೊಟ್ಟಿರುವಂತ ಮಾರ್ಗದಲ್ಲಿ ನಾವು ನಡೆಯುತ್ತಾ ಅದರಲ್ಲಿ ಸಿಗುವಂತ ಫಲಗಳನ್ನ, ಅನುಗ್ರಹಗಳನ್ನ, ಆರೋಗ್ಯವನ್ನ, ಐಶ್ವರ್ಯವನ್ನ ಅನುಭವಿಸುವುದರಲ್ಲಿ ಮಾತ್ರ ನೀನು ತೃಪ್ತನಾಗಿದ್ದಲ್ಲಿ ನೀನು ಯಥಾರ್ಥವಂತನು. ಇಲ್ಲದೆ ಇದ್ದಲ್ಲಿ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಅದು ನನಗೆ ಬೇಕು ಇದು ನನಗೆ ಬೇಕು ಅಂತ ಅದಕ್ಕೆ ನೀನು ಕೈ ಹಾಕುವುದಾದ್ರೆ ಅದು ನಿನ್ನ ಒಂದು ಆಸೆ. ಯಾಕಂದ್ರೆ ಯಾಕೋಬದಲ್ಲಿ ಹೇಳ್ತಾ ಇದೆ, ಆಶೆಯು ಬಸುರಾಗಿ ಪಾಪವನ್ನ ಹೆರುತ್ತದೆ ಅಂತ. ಅಲ್ಲಿ ಆದಾಮನು ಮಾಡದಿದ್ದಂತ ಕೆಲಸ, ಆದಾಮನು ಜೀವ ವೃಕ್ಷದ ಹಣ್ಣಿಗೆ ನೀರು ಹೊಯ್ದಿಲ್ಲ, ಆದಾಮನು ಜೀವ ವೃಕ್ಷದ ಹಣ್ಣನ್ನ ಬೆಳೆಸಿಲ್ಲ, ಆದಾಮನ ಜೀವ ವೃಕ್ಷದ ಹಣ್ಣಿಗೆ ಯಾವುದೇ ರೀತಿಯಾದ ಒಂದು ಗಮನವನ್ನು ಆತನ ಹರಿಸಿಲ್ಲ. ಯಾಕಂದ್ರೆ ಅದಕ್ಕೆ ಮೇಲೆ ಯಾವುದೇ ಒಂದು ಅಧಿಕಾರ ಆತನಿಗೆ ಆತನೇನ್ ಮಾಡ್ದ ನೋಡುತ್ತಾದ್ರೆ ಎಲ್ಲರೂ ಭಯ ಅಧಿಕ ಪ್ರಸಂಗ ಆತನು ಮಾಡ್ದ ಅಂತ ಅಂದುಕೊಳ್ಬಹುದು. ಆ ಅಧಿಕ ಪ್ರಸಂಗತನ ಅಲ್ಲಿ ಆದಾಮನಲ್ಲಿ ಬಂದದಕ್ಕೆ ಅಲ್ಲಿ ಒಂದು ಆಸೆ ಬಂತು. ಎಲ್ಲಾ ಹಣ್ಣನ್ನ ದೇವ್ರು ಕೊಟ್ಟಿದ್ದಾರೆ, ಅದೊಂದೇ ಯಾಕೆ ತಿಂದಿರಬಾರದು, ಅದನ್ನ ತಿಂದ್ಬಿಡೋಣ. ಆ ಒಂದು ಆಸೆ ಆತನಲ್ಲಿ ಬರುವಾಗ ಅವನ ಜೊತೆಗೆ ಆ ಆಸೆಯಿಂದ ಒಂದು ಅವಿಧೇಯತ್ವ ಬಂತು. ಆ ಅವಿಧೇಯತ್ವ ಬರುವಾಗ ಅವನು ಯಾತಕ್ಕೋಸ್ಕರ ನೇಮಕಾತಿ ಆಗಿದ್ನೋ ಆತನು ಕೆಲಸವನ್ನ ಮಾಡೋದಕ್ಕೆ ಅಂದ್ರೆ ದುಡಿದು ತಿನ್ನುವುದಕ್ಕೆ ಆತನು ನೇಮಿಸಲ್ಪಟ್ಟಿದ್ದ. ಆತನು ಎಲ್ಲಾ ಒಂದು ವ್ಯವಸಾಯ ಮಾಡು, ಇದರಲ್ಲಿರುವಂತದ್ದೆಲ್ಲದನ್ನು ನೀನು ಕಾಯಿ, ಎರಡನೇದಾಗಿ ಯಥೇಚ್ಛವಾಗಿ ತಿನ್ನು. ಇಷ್ಟೇ ಆತನಿಗೆ ಕೊಡಲ್ಪಟ್ಟಂತ ಒಂದು ಫ್ರೀ ಅಂದ್ರೆ ಅವನು ಕೊಟ್ಟಂತ ಒಂದು ಅಧಿಕಾರ. ಅದನ್ನ ಬಿಟ್ಟು ಆತನ ಏನ್ ಮಾಡ್ದ, ಆಸೆ ಪಟ್ಟು ಕೊಡದೇ ಇದ್ದದಕ್ಕೆ ಒಂದು ಏನ್ ಮಾಡ್ದ, ಅವನು ಹೋಗಿ ಕೈ ಹಾಕ್ದ. ಅಲ್ಲಿ ಒಂದು ಅವಿಧೇಯತ್ವ ಅನ್ನೋದು ಬಂತು. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ಮನುಷ್ಯನು ನೇಮಿಸಲ್ಪಟ್ಟಿರುವುದು ಈ ಭೂಮಿಯಲ್ಲಿ ದುಡಿದು ತಿನ್ನುವುದಕ್ಕೆ. ಏನಕ್ಕೆ ದುಡಿದು? ಆದ್ರೆ ಅದು 6 ದಿವಸ ಮಾತ್ರ. ಹೀಗಿರುವಾಗ ಮನುಷ್ಯನು ಅಂದಿನಿಂದ ಇಂದಿನವರೆಗೂ ಅದನ್ನು ದುಡಿದೇ ತಿನ್ನಬೇಕು ಅಂತ ಒಂದು ಶಾಪ ಅಲ್ಲಿ ಆದಾಮನಿಗೆ ದೇವರು ಕೊಟ್ಬಿಟ್ರು. ಯಾಕೆ ಅಂದ್ರೆ ತಾನು ಅವಿಧೇಯತ್ವ ಒಳಗಾದ.
ಅವಿಧೇಯತ್ವಕ್ಕೆ ಒಳಗಾದ ನಂತರವೇ ಆ ವಾಕ್ಯ ಮುಂದೆ ಓದ್ಕೊಂಡ್ರೆ, ಆಶೆಯ ಬಸರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಹಲ್ಲೆಲೂಯಾ. ಇಲ್ಲಿ ತುಂಬಾ ಬೆಳೆದು ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರಿಗೆ ಆತನು ಅವಿಧೇಯನಾಗಿ ನಡೆದುಕೊಂಡ. ಆತನು ಜೀವ ವೃಕ್ಷದ ಹಣ್ಣನ್ನು ಒಂದೇ ಸತಿ ತಿಂದಿರಬಹುದು, ಒಂದೇ ಸತಿ ತಿಂದಿದ್ರು ಕೂಡ ಆ ವಾಕ್ಯ ಹೇಳ್ತಾ ಇದೆ 17ನೇ ವಚನಕ್ಕೆ ಬಂದ್ರೆ, ಆದಿಕಾಂಡ 2:17, ತಿಂದ ದಿನ ಅದು ಓದ್ಕೊಳ್ಳೋಣ. ಆದಿಕಾಂಡ 2:17, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ಹಲ್ಲೆಲೂಯಾ. ಅಂದ್ರೆ ಅಲ್ಲಿ ಆದಾಮನಿಗೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಪಾಪವು ತುಂಬಾ ಬೆಳೆದು ಮರಣವನ್ನ ಹಡೆಯುತ್ತದೆ ಅಂತೆ. ಇಲ್ಲಿ ದೇವರು ಫಸ್ಟ್ ಅವನಿಗೆ ಹೇಳ್ತಾ ಇದ್ದಾರೆ, ತಿಂದ ದಿನ ನೀನು ಸತ್ತೇ ಸಾಯಿವೆ. ಅಂದ್ರೆ ದೇವರು ತಾನೇನಾದರೂ ತಪ್ಪಿ ಹೋದಲ್ಲಿ ಅದರಲ್ಲಿ ಸಿಗುವಂತ ಒಂದು ಫಲ, ಅವನಿಗೆ ಸಿಗುವಂತ ಒಂದು ನೋಡ್ಬೋದು, ಒಂದು ರಿಸಲ್ಟ್ ಏನನ್ನೋದನ್ನ ಫಸ್ಟೇ ಹೇಳಿದ್ರು. ಹಲ್ಲೆಲೂಯಾ. ಕಳೆದ ಒಂದು ದಿನದಲ್ಲಿ ಅಸತೋಮ ಸತ್ಕಮಯದಲ್ಲಿ ಒಂದು ವಿಡಿಯೋದಲ್ಲಿ ಅವ್ರು ಮಾತಾಡ್ತಾರೆ, ಏನಂದ್ರೆ ನಾನು ನಿನ್ನ ಎಲ್ಲಾ ಗ್ರಂಥಗಳು ಬರೀ ಪ್ರಶ್ನೆಗಳನ್ನೇ ಹೇಳುತ್ತದೆ ಹೊರತು ಉತ್ತರವನ್ನ, ಬಟ್ ನೀನ್ ಎಲ್ಲಾ ಗ್ರಂಥಗಳಿಗೆ ಉತ್ತರವನ್ನ ಕೊಡುವಂತ ಗ್ರಂಥವೇ ಸತ್ಯವೇದ ಆಗಿದೆ ಅಂತ ಅವ್ರು ಹೇಳ್ತಾರೆ. ಈಗಿರುವಾಗ ನೋಡಿ, ನಮ್ ದೇವರು ನೇರ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಅವರು ಯಾವತ್ತು ನಮ್ಗೆ ಗಲಿಬಿಲಿಯ ಮಾತನ್ನ ಅವರು ಹೇಳೋದೇ ಇಲ್ಲ. ಆತನಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ನೀನೇನಾದ್ರೂ ಅದನ್ನ ತಿಂದ್ರೆ ಸತ್ತೇ ಹೋಗುವಿ. ನೋಡ್ಕೊಳ್ರಿ, ರೋಮ ಬರೆದ ಪತ್ರಿಕೆ, ರೋಮ ಬರೆದ ಪತ್ರಿಕೆ 6:23. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಸಾಕು. ಏನಂತೆ? 6:23, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಅವನಿಗೆ 2 ಸಂಬಳ ಅಲ್ಲಿ ಇತ್ತು. ಒಂದು, ನೀನು ಕಾಯಿ ಈ ಏದೇನ್ ತೋಟವನ್ನ, ಇದನ್ನ ವ್ಯವಸಾಯ ಮಾಡು, ಯಥೇಚ್ಛವಾಗಿ ತಿನ್ನು. ನಮ್ಗೆ ಇಷ್ಟೇ ತಿನ್ನು ಅಂತ ದೇವರು ಹೇಳಿಲ್ಲ. ಅವನಿಗೆ ಅಲ್ಲಿ ಕೆಲಸ ಕೊಟ್ರು, ಅದನ್ನ ಮಾಡಿಕೊಂಡು ನಿನ್ನ ಜೀವನದಲ್ಲಿ ನೀನೇನು ಬದುಕಬೇಕು ಅದಕ್ಕೆ ನೀನು ಯಥೇಚ್ಛವಾಗಿ ನೀನು, ಅದೇ ಅವನಿಗೆ ಕೊಟ್ಟಂತ ಸಂಬಳ, ಕೆಲಸ ಅಷ್ಟೇ. ಆದ್ರೆ ಈ ಆಸೆಯಿಂದ ಮಾಡಿದಂತ ಒಂದು ಕೆಲಸ ಇತ್ತಲ್ಲ, ಅದು ಪಾಪದ ಕೆಲಸ. ಆಸೆ ಅಂದ್ರೆ ಅವಿಧೇಯತ್ವ ಅಂದರೆ ಪಾಪ. ಆ ಆಸೆಯಿಂದ ಅವಿಧೇಯತ್ವ ಆತನಿಗೆ ಬಂತು. ಅವಿಧೇಯತ್ವಕ್ಕೆ ಒಳಗಾದಾಗ ಅಧಿಕಾರವನ್ನ ಮೀರಿ ಆತನು ಕಾರ್ಯ ಮಾಡೋದಕ್ಕೆ ಹೋದ. ಅಧಿಕಾರವನ್ನ ಮೀರಿ ಕಾರ್ಯ ಮಾಡಿದ್ದು ಅದು ಪಾಪ. ಆ ಪಾಪದಿಂದ ಅವನು ಹೊಂದಿಕೊಂಡಂತ ಸಂಬಳ ಯಾವುದು? ಹಲ್ಲೆಲೂಯಾ. ಇದನ್ನ ಹೊಸ ಒಡಂಬಡಿಕೆಯಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಆದ್ರೆ ಅಲ್ಲಿ ಆತನಿಗೆ ಮಾತುಕತೆಯಲ್ಲಿ ದೇವರು ಡೈರೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಏನಂದ್ರೆ, ನೋಡಪ್ಪ, ನಿನ್ಗೆ ಇಷ್ಟು ಸಂಬಳ, ಇಷ್ಟೇ ಕೆಲಸ, ಎಷ್ಟನ್ನು ಬಿಟ್ಟು ನೀನು ಜಾಸ್ತಿ ಮುಂದಕ್ಕೆ ಹೋದ್ರೆ ನಿನಗೆ ಅದೇ ನಿನ್ನ ಒಂದು ಸಂಬಳ. ಈಗ ನಾವು ದೇವರ ಮಕ್ಕಳಾಗಿ ಈ ಭೂಲೋಕದಲ್ಲಿ ಜೀವಿಸುವಾಗ ಆತ್ಮಿಕರಾದ ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು, ನಮಗೂ ನಿಮಗೂ ದೇವರು ಏನೋ ಒಂದು ಉದ್ದೇಶದಿಂದ ನಮ್ಮಲ್ಲಿ ನೇಮಕಾತಿಯನ್ನ, ಅದನ್ನ ಬಿಟ್ಟು ನಾವು ಹೆಚ್ಚಾಗಿ ಮಾಡುವುದಾದ್ರೆ ನಮ್ಮ ಸಂಬಳ ನಿಮ್ಮ ಸಂಬಳ ಏನು? ಹಲ್ಲೆಲೂಯಾ. ಯಾಕೆಂದ್ರೆ ಆದಾಮನಿಗೆ ಒಂದು ಪ್ರೋಟೋಕಾಲ್ ದೇವ್ರು ಕೊಟ್ಟಿರ್ತಾರೆ. ಏನಂದ್ರೆ, ನೀನ್ ಯಾವುದನ್ನಾದ್ರೂ ತಿನ್ನು, ಅದನ್ನ, ನಮಗೂ ದೇವರೊಂದು ಪ್ರೋಟೋಕಾಲ್ ಅಂದ್ರೆ ಒಂದು ಮ್ಯಾನ್ಯುಯಲ್ ಬುಕ್ ನ ಕೊಟ್ಟಿದ್ದಾರೆ, ಈ ಸತ್ಯವೇದ ಅನ್ನೋದು. ನಮ್ಮ ಕೆಲಸಕ್ಕೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದಕ್ಕೆ ಕ್ಲಿಯರ್ ಕಟ್ ಆಗಿ ದೇವರು ಕೊಟ್ಟಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸಕ್ಕೆ ಹೋಗ್ತಾನೆ, ಆ ಕೆಲಸ ಇವತ್ತು ನೋಡಪ್ಪ, ಇವತ್ತು ನೀವು ಇಷ್ಟಿದೆ, ಇದನ್ನ ಮಾಡ್ಬೇಕು, ಇಷ್ಟನ್ನು ಮಾಡ್ಬೇಕು ಅನ್ನುವುದಾದ್ರೆ ಅದನ್ನೆಲ್ಲ ಅವನು ಅಷ್ಟನ್ನು ಮಾಡಿ ಬಂದ್ರೆ ಆತನಿಗೆ ಅವತ್ತಿನ ಕೆಲಸ ಮುಗೀತು. ಇವತ್ತು ನಾವು ದೇವರ ಕೆಲಸವನ್ನ ಮಾಡಬೇಕು ಅಂದ್ರೆ ನಾವು ಕೂಡ ಸತ್ಯವೇದವನ್ನ, ಇಲ್ಲವಾದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಮಾಡಂತ ಕೆಲಸ ಎಲ್ಲ ಮಾಡಿ ಮುಗಿಸಿರ್ತೀವಿ, ಇನ್ನ ಸ್ವಲ್ಪ ಟೈಮ್ ಇರುತ್ತೆ, ಅವಾಗ ಏನ್ ಮಾಡ್ತೀವಿ ಗೊತ್ತಾ, ಅಂದ್ರೆ ಬೇಡದಿಲ್ದಿರೋ ಇನ್ನೊಂದು ಕೆಲಸಕ್ಕೆ ನಾವು ಹೋಗ್ತೀವಿ. ಇವತ್ತು ನೀವು ನನ್ನ ಕೆಲಸ ಏನು, ನನ್ನ ಕಾರ್ಯ ಏನು, ನಾನು ಯಾವ್ದಕ್ಕಾಗಿ ನೇಮಿಸಲ್ಪಟ್ಟಿದ್ದೀನಿ ಅನ್ನುವುದು ತಿಳಿದುಕೊಳ್ಳಬೇಕು ಅಂದ್ರೆ ನೀವು ಸತ್ಯವೇದವನ್ನ
ಯಾವಾಗ್ಲೂ ಕೂಡ ಕೆಲಸದಲ್ಲಿ ನೇಮಿಸಲ್ಪಟ್ಟಂತ ವ್ಯಕ್ತಿಗೆ ಅವನಿಗೆ ಆಲ್ರೆಡಿ ತಮ್ಮ ಕಂಪ್ನಿಯ ರೂಲ್ಸ್ ರೆಗ್ಯುಲೇಷನ್ಸ್, ಅವನ ಕೆಲಸ, ಅವನ್ ಎಲ್ಲಿ ಕೆಲಸ ಮಾಡ್ಬೇಕು, ಎಷ್ಟು ಸಮಯಕ್ಕೆ ಬರ್ಬೇಕು, ಯಾವಾಗ ಹೋಗ್ಬೇಕು, ಯಾವತ್ತು ರಜಾ, ಎಲ್ಲವನ್ನ ಕಂಪ್ನಿ ಅವನನ್ನ ನೇಮಿಸಲ್ಪಡುವಂತ ಸಂದರ್ಭದಲ್ಲೇ ಕೊಟ್ಬಿಟ್ಟಿರುತ್ತೆ. ಅದಕ್ಕೆ ದೇವರಿಗೆ ಯಾವತ್ತೂ ನಾವು ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ನಾನು ಪಾಪವನ್ನ ಮಾಡಲೇ ಇಲ್ಲ ಅಂತ ಹೇಳುವುದಾದ್ರೆ ನೀವು ದೇವರನ್ನ ಸುಳ್ಳುಗಾರರನ್ನಾಗಿ ಮಾಡಿದ ಹಾಗೆ. ಈ ಕಂಪ್ನಿ ನನಗೆ ಇದನ್ನ ಹೇಳಿ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾ ಸೇಫ್ಟಿನ, ಎಲ್ಲಾ ಒಂದು ರೂಲ್ಸ್ ನ, ಎಲ್ಲಾ ಅಗ್ರಿಮೆಂಟ್ಸ್ ನ ನಿಮಗೆ ಮೊದಲೇ ಕೊಟ್ಟಿರ್ತಾರೆ. ಎರಡನೇದಾಗಿ, ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಮಾಡಿಕೊಂಡು ಹೋಗುವುದಾದ್ರೆ ಅವ್ರು ಹೇಳಿದಂತ ತಕ್ಕಂತ ರೀತಿಯಲ್ಲಿ ನಿಮ್ಮನ್ನು ಅವರು ಸಾಕಿ ಸಲ್ಲುವಂತವರಾಗಿರ್ತಾರೆ. ತಕ್ಕ ಸಮಯದಲ್ಲಿ ಸಂಬಳ, ತಕ್ಕ ಸಮಯದಲ್ಲಿ ರಜಾ, ತಕ್ಕ ಸಮಯದಲ್ಲಿ ನಿಮ್ಗೆ ಎಲ್ಲವನ್ನ ಅವರು ಇಲ್ಲಿ ಆದಾಮನಿಗೂ ಕೂಡ ದೇವರು ಮೊದಲೇ ಒಂದು ಅಗ್ರಿಮೆಂಟ್, ಒಂದು ಪ್ರೋಟೋಕಾಲ್ ಅನ್ನೋದನ್ನ ಅದನ್ನ ಕೈಲಿ ಕೊಟ್ಟಿದ್ರು. ಆದ್ರೆ ಅದನ್ನ ಏನ್ ಮಾಡ್ದ ಗೊತ್ತಾ, ಅದನ್ನ ಮೀರಿ ನಡೆದ. ಅದಕ್ಕೆ ಅವನಿಗೆ ಮೊದಲೇ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಹೇಳಿರ್ತಾರೆ ನಮಗೆ, ಇದನ್ನ ಬಿಟ್ಟು ನೀವೇನೋ ಜಾಸ್ತಿ ಕೆಲಸ ಮಾಡಿ ಕಂಪ್ನಿಲಿ ತಪ್ಪು ಮಾಡಿದ್ರೆ ನೀವು ಆನ್ ದಿ ಸ್ಪಾಟ್ ನೀವೇನ್ ಮಾಡ್ತೀರಾ, ಡಿಸ್ಮಿಸ್ ಆಗ್ತೀರಾ, ಸಸ್ಪೆಂಡ್ ಆಗ್ತೀರಾ, ಸಮಥಿಂಗ್ ಏನ್ ಮಾಡ್ತಾರೆ, ಈ ಒಂದು ರೂಲ್ಸ್ ನ ಕೊಟ್ಟು ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಆದಾಮನಿಗೆ ದೇವರು ಕ್ಲಿಯರ್ ಆಗಿ ಕೊಟ್ಟಿದ್ರೆ ಏನಂದ್ರೆ, ಇದನ್ನ ತಿಂದ ದಿನವೇ ನೀನು ಸತ್ತೇ ಹೋಗುವಿ. ಅಂದ್ರೆ ಏನಿತ್ತು ಆ ಜೀವ ವೃಕ್ಷದ ಹಣ್ಣಿನಲ್ಲಿ ಅನ್ನೋದು ನಿಮ್ಗೆ ಬೇಕು ಅಂದ್ರೆ ನೀವು ಸತ್ಯವೇದವನ್ನು ಓದಿ. ಹಲ್ಲೆಲೂಯಾ. ಅದು ತುಂಬಾ ದೊಡ್ಡ ಸಬ್ಜೆಕ್ಟ್. ಆದ್ರೆ ಪ್ರಿಯ ದೇವ ಜನರೇ, ಇವತ್ತು ಆತ್ಮಿಕರಾದಂತ ನೀವು ನಾವು ಈ ಭೂಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ. ಎರಡು ಕೆಲಸ ಇದೆ. ಒಂದು ಕಾಯುವಂತ ಕೆಲಸ, ಇನ್ನೊಂದು ವ್ಯವಸಾಯ ಮಾಡುವಂತ ಕೆಲಸ. ಒಂದು ಕಾಯುವಂತ ಕೆಲಸ ಬಂದ್ಬಿಟ್ಟು ನಿಮ್ಮ ಆತ್ಮಗಳನ್ನ ಕಾಯುವಂತ ಕೆಲಸ. ವ್ಯವಸಾಯ ಬಂದ್ಬಿಟ್ಟು ನೀವು ಕ್ರಿಸ್ತನ ಸಾಕ್ಷಿಗಳಾಗಿ ಇನ್ನೊಂದು ಬೀಜವನ್ನ ಬಿತ್ತುವಂತ ಕೆಲಸ. ಇದೆರಡನ್ನ ಬಿಟ್ಟು ನೀವೇನಾದ್ರೂ ಹೆಚ್ಚಾದ ಕೆಲಸವನ್ನು ಮಾಡುವುದಾದ್ರೆ ನಿಮ್ಮ ಸಂಬಳ, ನಮ್ಮ ಸಂಬಳ ಅದಾಗಬಾರ್ದು. ಇದು ಸಿಂಪಲ್ ಸಬ್ಜೆಕ್ಟ್. ಯಾವ್ದೊಂದು ಚಿಕ್ಕ ಒಂದು ಸಂಡೇ ಸ್ಕೂಲ್ ಹುಡುಗಿ ಕುತ್ಕೊಂಡ್ರು ಕೂಡ ಆಕೆಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆದರೆ ಅದನ್ನು ನೀನು ಅರ್ಥ ಮಾಡಿಕೊಂಡು ಗ್ರಹಿಸಿ ನೀನು ನಡೆದರೆ ಮಾತ್ರ ನಿನಗೆ ನಿನ್ನ ಸಂಬಳ ಕೊಡುವುದು. ಇಲ್ಲವಾದಲ್ಲಿ ದೇವರು ಕೊಟ್ಟಂತ ಒಂದು ಆ ಮರಣ ಎಂಬ ಸಂಬಳ ಸಿಗುತ್ತೆ. ಆದ್ರೆ ಈ ಅವಿಧೇಯತ್ವ ಬರುವುದು ಆಸೆಯಿಂದ. ಸೊ ಆಸೆಯಿಂದ ಅವಿಧೇಯತ್ವ, ಸೊ ಅವಿಧೇಯತ್ವದಿಂದ ಒಂದು ಶಾಪ ಬರುವಂತದ್ದಾಗಿದೆ. ಆ ಶಾಪವನ್ನು ಓದಿಕೊಂಡು ನಾವು ಈ ಒಂದು ಸಂದೇಶವನ್ನು ಮುಗಿಸ್ಕೊಳ್ತೀನಿ. ಅದೇ ಒಂದು ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನ ಓದಿಕೊಳ್ಳಿ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ನೋಡ್ರಿ, ನೀವು ದೇವರಿಗೆ ಮೋಸ ಮಾಡಿದ್ರಿ ಅಂತ ದೇವರು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ನಾವು ದೇವರಿಗೆ ಕೇಡು ಬಗದ್ವಿ ಅನ್ನೋದಕ್ಕೋಸ್ಕರ ದೇವರು ನಮ್ಗೆ ಯಾವತ್ತೂ ಕೇಡು ಬಗೆಯೋದಿಲ್ಲ. ಯಾಕಂದ್ರೆ ಆದಾಮನನ್ನ ದೇವರು ಫಸ್ಟ್ ನೇಮಿಸಲ್ಪಟ್ಟಿದ್ದು ಕೂಡ ದುಡಿದು ತಿನ್ನುವಂತಾನೆ. ಆತನಿಗೆ ಶಾಪ ಕೊಡುವಾಗಲೂ ಹೇಳ್ತಾ ಇರೋದು ದುಡಿದೇ ತಿನ್ನುವಂತ. ಆದರೆ ಅಲ್ಲೊಂದು ವಾಕ್ಯ ಸ್ಪಷ್ಟವಾಗಿ ನೀವು ಗಮನಿಸ್ರಿ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಅದನ್ನು ಆ ಏದೇನ್ ತೋಟದಲ್ಲಿ ಫಸ್ಟ್ ಕೆಲಸಕ್ಕೆ ನೇಮಿಸಲ್ಪಟ್ಟಂತ ಸಂದರ್ಭದಲ್ಲಿ ಕೂಡ ದೇವರು ಹೇಳಿದ್ದು ಅದೇ, ನೀನು ದುಡಿ, ವ್ಯವಸಾಯ ಮಾಡು, ಬೇಕಾದದನ್ನ ನೀನು ಯಥೇಚ್ಛವಾಗಿ ತಿನ್ನೋದು. ಅಷ್ಟನ್ನೇ ಅದನ್ನು ಮಾಡಿಕೊಂಡು ಹೋಗಿದ್ದಿದ್ರೆ ತನ್ನ ಜೀವನದಲ್ಲಿ ದೇವರು ಕೊಡುವಂತ ಒಂದು ಆ ಜೀವ ವೃಕ್ಷ ಅವರು ದೇವರ ಕೈಯಿಂದ ಹೊಂದಿಕೊಂಡಿದ್ದ. ಆದ್ರೆ ಈ ಆದಾಮನ ಏನ್ ಮಾಡ್ದ, ತನಗೆ ಬೇಕಾದ ಆಹಾರವನ್ನು ಸಂಪಾದಿಸಿಕೊಂಡ, ಹೆಚ್ಚಾಗಿ ತನ್ನದಲ್ಲದನ್ನು ಕೂಡ ಆಸೆ ಪಟ್ಟ. ಹಲ್ಲೆಲೂಯಾ. ಅಲ್ಲಿಗೆ ಅರ್ಥ ಮಾಡಿಕೊಳ್ಳ್ರಿ, ನೀವು ಇಹಲೋಕ ಭಾವದವರಾಗಿದ್ದಲ್ಲಿ ಇಹಲೋಕದವರ ನಾವು ಆಸೆ ಪಡ್ತೀವಿ.
ಇಹಲೋಕದಲ್ಲಿರುವುದನ್ನು ಆಸೆ ಪಡ್ತೀವಿ, ಭೂಮಿಯಲ್ಲಿರೋದನ್ನ ಆಸೆ ಪಡ್ತೀವಿ. ಭೂಮಿಯಲ್ಲಿರೋದು ಯಾವುದು ಕೂಡ ನಮ್ಗೆ ಬೇಕಾಗಿರೋದಲ್ಲ. ನಂಬ್ತೀರಾ? ನಂಬ್ತೀರಾ? ಹಲ್ಲೆಲೂಯಾ. ಭೂಮಿಯಲ್ಲಿರೋದು ಯಾವುದು ಕೂಡ ನಮ್ಮದಲ್ಲ. ದೇವರು ಹೇಳ್ತಾರೆ, ನಿನ್ಗೆ ನಾನು ಈ ಭೂಮಿಯನ್ನ ಕೊಡ್ತೀನಿ, ನೀನು ಆಶೀರ್ವದಿಸಲ್ಪಡ್ತೀಯ, ಸಂತತಿಯನ್ನ ಕಾಣ್ತೀಯ, ನೀನು ಮನೆಗಳನ್ನ ಕಟ್ಟಿಕೊಳ್ತೀಯ, ನೀನಲ್ಲಿ ಸುಖವಾಗಿ ಬಾಳ್ತೀಯ ಅಂತ. ಆದರೂ ಕೂಡ ನಿಮ್ಮ ತವರೂರು ಯಾವುದು? ಹೀಗಿರ್ಬೇಕಾದ್ರೆ ಇಲ್ಲಿ ಆದಾಮನ ಏನ್ ಮಾಡ್ದ? ದೇವರು ಬೇಡ ಅಂತದನ್ನ ಮಾಡ್ದ. ಇವತ್ತು ದೇವರು ಕೂಡ ಅದೇ ಹೇಳ್ತಾರೆ, ಇಹಲೋಕ ಭಾವದವರಾಗಿ ನೀವು ನಡೆದುಕೊಳ್ಬೇಡ್ರಿ, ಪರಲೋಕದ ಭಾವದವರಾಗಿ ನಡೆದುಕೊಳ್ರಿ. ಒಂದು ವಚನ ಓದಿಕೊಡ್ರಿ. ಈ ವಚನವನ್ನ ನೀವು ಇವತ್ತಷ್ಟೇ ಓದೋದಲ್ಲ, ಸಾಧ್ಯವಾದಲ್ಲಿ ದಿನಾ ಬೆಳಿಗ್ಗೆ ಒಂದ್ಸತಿ ಈ ವಚನ ಓದ್ರಿ. ರೋಮ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಗೂ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಂದು ಆದಾಮನಿಗೆ ಏನ್ ಹೇಳಿದ್ರು ಅಂದ್ರೆ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವುದನ್ನ ನೀನು ತಿನ್ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ದೇವರಿಗೆ ಆದಾಮನನ್ನ ದೇವರು ಹೆಚ್ಚಾಗಿ ಪ್ರೀತಿ ಮಾಡಿದ್ರು, ಹೆಚ್ಚಾಗಿ ನಂಬಿಕೆ ಇಟ್ಟಿದ್ರು. ಆತನಿಗೆ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಇದ್ದಿಲ್ಲ. ಯಾಕೆ ಗೊತ್ತಾ? ಆದಾಮನಿಗೆ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳಿದುಕೊಳ್ಳುವಂತ ಅವಶ್ಯಕತೆ ಇದ್ದಿಲ್ಲ. ಯಾಕಂದ್ರೆ ಪ್ರತಿ ಮುಸ್ಸಂಜೆಯಲ್ಲೂ ದೇವರು ಆದಾಮನೊಟ್ಟಿಗೆ ಬರ್ತಾ ಇದ್ರು, ಮಾತಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಸಂಭಾಷಣೆ ನಡೆಸ್ತಾ ಇದ್ರು. ಈಗ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ ಬೇಕಾ? ಒಳ್ಳೆದರ ಕೆಟ್ಟದರಿಂದ ನಮ್ಮನ್ನ ಬಿಡಿಸಿ ಜೊತೆಲೇ ಇಟ್ಟುಕೊಳ್ಳುವರು ಬೇಕಾ? ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಲ್ಲವನ್ನ ಸೃಷ್ಟಿಸಿ ಒಂದೊಂದು ಮಾತನ್ನ ಹೇಳ್ತಿದ್ರೆ ಏನ್ ಗೊತ್ತಾ? ಅದನ್ನ ಸೃಷ್ಟಿಸಿದ ನಂತರ ಇದು ಒಳ್ಳೆದು ಎಂದು ನೆನೆಸಿದನು, ಇದು ಒಳ್ಳೆದೆಂದು ಎಣಿಸಿದನು, ಇದು ಒಳ್ಳೆದೆಂದು ಭಾವಿಸಿದನು. ಹೀಗಿರ್ಬೇಕಾದ್ರೆ ಆ ಒಂದು ವನದಲ್ಲಿ ಎಲ್ಲವೂ ಕೂಡ ಒಳ್ಳೆದೇ ಆಗಿತ್ತು. ಹೀಗಿರ್ಬೇಕಾದ್ರೆ ಮತ್ತೆ ಇದು ಒಳ್ಳೆದ ಇದು ಕೆಟ್ಟದ ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಆದಾಮನಿಗೆ ಇರಲಿಲ್ಲ.